ಇದೇ ತಿಂಗಳು ಪೂರಿ ಜಗನ್ನಾಥನ ಮಹಾರಥಯಾತ್ರೆ ನಡೆಯುತ್ತೆ. ಆ ರಥಯಾತ್ರೆಯಲ್ಲಿ ಪೂರಿ ಜಗನ್ನಾಥನ ರಥ ಒಂದು ಮುಸ್ಲಿಂ ಸಮಾಧಿ ಹತ್ರ ಸ್ವಲ್ಪ ಹೊತ್ತು ನಿಲ್ಲುತ್ತೆ. ಅದ್ಯಾಕೆ? ಸಾಲ್ಬೇಗ್ ಅನ್ನೋ ವ್ಯಕ್ತಿ ಮಹಾರಾಜ ಅಕ್ಬರ್ನ ಬಲಿಷ್ಠ ಸೈನಿಕನಾಗಿದ್ದ. ಒಂದು ದಿನ ಯುದ್ಧದಲ್ಲಿ ಅವನ ತಲೆಗೆ ಬಲವಾದ ಪೆಟ್ಟು ಬೀಳುತ್ತೆ. ಆ ಪೆಟ್ಟಿನಿಂದ ಜೀವ ಹೋಗುವಷ್ಟು ನೋವುಂಟಾಗುತ್ತೆ. ಸಾಲ್ಬೇಗ್ ನರಳ್ತಿದ್ದನ್ನ ನೋಡಿ ಅವರ ತಾಯಿ ಪೂರಿ ಜಗನ್ನಾಥನ ಪ್ರಾರ್ಥನೆ ಮಾಡು, ಅವನು ನಿನ್ನ ನೋವನ್ನ ಕಮ್ಮಿ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಸಾಲ್ಬೇಗ್ ಪೂರಿ ಜಗನ್ನಾಥನ ಪ್ರಾರ್ಥನೆ ಮಾಡ್ತಾರೆ. ಒಂದು ದಿನ ಸಾಲ್ಬೇಗ್ ಮಲಗಿರೋ ಸಮಯದಲ್ಲಿ ಸ್ವಯಂ ಜಗನ್ನಾಥನೇ ಅವನ ಕನಸಲ್ಲಿ ಪ್ರತ್ಯಕ್ಷವಾಗ್ತಾರೆ. ಅವನ ಗಾಯಗಳಿಗೆ ಒಂದು ಔಷಧಿಯನ್ನ ತಂದು ಹಚ್ತಾರೆ. ತಕ್ಷಣ ಸಾಲ್ಬೇಗ್ ಕನಸಿನಿಂದ ಎದ್ದು ನೋಡಿದಾಗ ಅವನ ಗಾಯಗಳೆಲ್ಲ ಮಾಯವಾಗೋಗಿರುತ್ತೆ. ಭಕ್ತಿಯಿಂದ ಪೂರಿ ಜಗನ್ನಾಥನ ದೇವಾಲಯಕ್ಕೆ ಹೊರಡ್ತಾನೆ. ಆದ್ರೆ ದೇವಾಲಯದ ಸಿಬ್ಬಂದಿ ಅನ್ಯ ಧರ್ಮದವರಿಗೆ ಪ್ರವೇಶ ನಿಷೇಧ ಮಾಡಿರುತ್ತೆ. ಆದ್ರಿಂದ ಸಾಲ್ಬೇಗ್ ಮೆಟ್ಟಿಲಲ್ಲೇ ನಮಸ್ಕರಿಸಿ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿರೋರು ಹೇಳೋ ಪ್ರಕಾರ ಸಾಲ್ಬೇಗ್ ಸಾಯೋ ಮುಂಚೆ ಜಗನ್ನಾಥನಲ್ಲಿ ಒಂದು ಬೇಡಿಕೆ ಇಟ್ಟರಂತೆ. ನನ್ನ ಭಕ್ತಿ ನಿಜವಾದ್ದೇ ಆದ್ರೆ ಸ್ವಾಮಿ ನೀನೇ ಬಂದು ನನ್ನನ್ನು ನೋಡ್ತೀಯಾ ಅಂತ. ಅವತ್ತಿಂದ ಜಗನ್ನಾಥನ ಮಹಾರಥಯಾತ್ರೆ ಸಾಲ್ಬೇಗ್ನ ಸಮಾಧಿ ಹತ್ರ ಸ್ವಲ್ಪ ಹೊತ್ತು ನಿಂತು ಮುಂದೆ ಸಾಗುತ್ತೆ. ಸಾಲ್ಬೇಗ್ನ ಭಕ್ತ ಸಾಲ್ಬೇಗ್ ಅನ್ನೋ ಹೆಸರಲ್ಲಿ ಈಗಲೂ ಕರೀತಾರೆ. ಯಾವ ಧರ್ಮದವರಾದ್ರೆ ಏನು, ಎಲ್ಲ ಶುರುವಾಗಿದ್ದು ಸನಾತನ ಧರ್ಮದಿಂದ ಅಲ್ವಾ? ಹೇಳಿ ಜೈ ಜಗನ್ನಾಥ.